ಸೂಪರ್ ಸ್ಟಾರ್ ರಜನಿಕಾಂತ್ ಮಲೇಷಿಯಾದ ಪ್ರಧಾನಿ ಹಾಜಿ ಮೊಹಮ್ಮದ್ ನಜೀಬ್ ಬಿನ್ ಹಾಜಿ ಅಬ್ದುಲ್ ರಜಾಕ್ರನ್ನ ಭೇಟಿ ಮಾಡಿದ್ದಾರೆ. ಅಲ್ಲದೆ ಅವರ ಜೊತೆಗೆ ಸೆಲ್ಫಿಯನ್ನ ತೆಗೆದುಕೊಂಡು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಾಕೊಂಡಿದ್ರು. ಇದರ ಬೆನ್ನಲ್ಲೇ ರಜನಿಕಾಂತ್ರನ್ನ ಮಲೇಷಿಯಾ ಪ್ರವಾಸೋದ್ಯಮದ ರಾಯಭಾರಿಯನ್ನ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಸದ್ಯ ಶಾರುಖ್ ಖಾನ್ ಮಲೇಷಿಯಾ ಟೂರಿಸಂನ ರಾಯಭಾರಿಯಾಗಿದ್ದು ಅವರ ಬದಲಾಗಿ ರಜನಿಕಾಂತ್ರನ್ನ ರಾಯಭಾರಿಯನ್ನಾಗಿ ಮಾಡಲಾಗುತ್ತೆ ಅನ್ನೋ ವದಂತಿ ಹರಿದಾಡ್ತಾ ಇತ್ತು. ಆದರೆ ಇದರ ಬಗ್ಗೆ ಸ್ಪಷ್ಟೀಕರಣ ನೀಡಿರುವ ಸೂಪರ್ ಸ್ಟಾರ್, ನಾನು ಮಲೇಷಿಯಾ ಪ್ರಧಾನಿಯನ್ನ ಭೇಟಿ ಮಾಡಿದ ನಿಜ, ಆದರೆ ನನ್ನನ್ನ ಮಲೇಷಿಯಾ ಪ್ರವಾಸೋದ್ಯಮದ ರಾಯಭಾರಿಯನ್ನಾಗಿ ಮಾಡ್ತಾರೆ ಅನ್ನೋದು ಗಾಳಿ ಸುದ್ದಿ ಅಂತ ಹೇಳಿದ್ದಾರೆ. ಸೆಲ್ಫಿ ಗಮನಿಸಬಹುದಾಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಮಲೇಷಿಯಾದ ಪ್ರಧಾನಿ ಜೊತೆಯಲ್ಲಿ ತೆಗೆದುಕೊಂಡಿರುವ ಸೆಲ್ಫಿ ಇದು. ಇತ್ತೀಚೆಗೆ ಅವರನ್ನ ಭೇಟಿಯಾಗಿದ್ರು. ಇದರ ಬೆನ್ನಲ್ಲೇ ಮಲೇಷಿಯಾ ಪ್ರವಾಸೋದ್ಯಮದ ರಾಯಭಾರಿಯನ್ನಾಗಿ ಶಾರುಖ್ ಖಾನ್ ಬದಲಿಗೆ ರಜನಿಕಾಂತ್ರನ್ನ ನೇಮಿಸಲಾಗುತ್ತೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಆದರೆ ಇದಕ್ಕೆ ಖುದ್ದು ರಜನಿಕಾಂತ್ ರಿಯಾಕ್ಟ್ ಮಾಡಿದ್ದಾರೆ. ಈ ಸುದ್ದಿ ಕೇವಲ ಗಾಳಿ ಸುದ್ದಿ ಮಾತ್ರ ಅನ್ನೋ ಒಂದು ಸ್ಪಷ್ಟೀಕರಣವನ್ನ ರಜನಿಕಾಂತ್ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೀಕ್ಷಿತ್. ನಾಗರಾಜ್, ಸೆಲ್ಫಿ ತೆಗೆದುಕೊಂಡಿದ್ದಾರೆ ನಿಜ, ಆದ್ರೆ ರಾಯಭಾರಿ ಆಗೋಲ್ಲ, ಇದು ಗಾಳಿ ಸುದ್ದಿ ಅನ್ನೋ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ರಜನಿಕಾಂತ್. ಸೊ ಏನ್ ಅಪ್ಡೇಟ್ ಇದೆ ಈ ಬಗ್ಗೆ? ಖಂಡಿತ ಸ್ಮಿತಾ, ಏನಾಗಿತ್ತು ಅಂತಂದ್ರೆ ಕಬಾಲಿ ಪಿಕ್ಚರು ಮಲೇಷಿಯಾದಲ್ಲೇ ಶೂಟ್ ಆಗಿತ್ತು. ಹಾಗಾಗಿ ಮಲೇಷಿಯಾದಲ್ಲಿ ರಜನಿಕಾಂತ್ ಬಗ್ಗೆ ಸಿಕ್ಕಾಪಟ್ಟೆ ಒಂದು ಕ್ರೇಜ್ ಇದೆ. ಅಷ್ಟಲ್ಲದೆ ಈ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ರಜಾಕ್ ಅವರು, ಅಬ್ದುಲ್ ರಜಾಕ್ ಅವರು, ಇವರು ಕೂಡ ಭಾರತೀಯ ಸಿನಿಮಾಗಳ ಫ್ಯಾನು. ಅವರು ಮತ್ತೆ ಅವರ ಪತ್ನಿ ಇಬ್ರು ಕೂಡ. ಅದರ ಜೊತೆಯಲ್ಲಿಯೇ ಅವರು ಕೂಡ ರಜನಿಕಾಂತ್ ಅವರ ದೊಡ್ಡ ಫ್ಯಾನ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಅವರ ಜೊತೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಸೆಲ್ಫಿ ಏನಿದೆ, ಇದು ಸಾಕಷ್ಟು ಒಂದಿಷ್ಟು ಗಾಸಿಪ್ಗಳಿಗೆ ಕಾರಣ ಆಗಿತ್ತು. ಅದರ ಜೊತೆಯಲ್ಲಿಯೇ ಮಲೇಷಿಯಾದ ಸಾಕಷ್ಟು ಎಂಪಿಗಳು ಶಾರುಖ್ ಖಾನ್ ನಿಂದ ಯಾವುದೇ ರೀತಿಯ ಟೂರಿಸಂಗೆ ಹೆಲ್ಪ್ ಆಗಿಲ್ಲ, ಅದರ ಬದಲು ರಜನಿ ಅವರನ್ನ ಮಾಡ್ಕೊಂಡ್ರೆ ಸಾಕಷ್ಟು ಅವರಿಗೆ ಫ್ಯಾನ್ ಫಾಲೋಯಿಂಗ್ ಇರೋದ್ರಿಂದ ಅನುಕೂಲ ಆಗ್ತದೆ ಅನ್ನುವಂತಹ ಅಭಿಪ್ರಾಯವನ್ನ ಸಾಕಷ್ಟು ಜನ ಮಲೇಷಿಯಾದ ಎಂಪಿಗಳು ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾತಿದೆ. ಅದರ ಜೊತೆಯಲ್ಲಿಯೇ ಅಲ್ಲಿ ಇನ್ನೊಂದು ಗಮನಿಸಬೇಕು ನಾವು, ಮಲೇಷಿಯಾದಲ್ಲಿ ಡಾಟೋ ಅಂತ ಹೇಳ್ತಕ್ಕಂತಹ ಒಂದು ಅವಾರ್ಡ್ ಅನ್ನ ಕೊಡ್ತಾರೆ. ನಮ್ಮ ಪದ್ಮ ಗೌರವಗಳು ಹೇಗಿದೆ, ಪದ್ಮ ಪ್ರಶಸ್ತಿಗಳು ಹೇಗಿದೆ, ಅದೇ ರೀತಿ ಅಲ್ಲೊಂದು ಡಾಟೋ ಹೇಳ್ತಕ್ಕಂತಹ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಕಳೆದ ಬಾರಿ ಆ ಪ್ರಶಸ್ತಿಯನ್ನ ಶಾರುಖ್ ಖಾನ್ಗೆ ಕೊಡಲಾಗಿತ್ತು. ಈ ಬಾರಿ ಆ ಪ್ರಶಸ್ತಿಯನ್ನ ರಜನಿಕಾಂತ್ಗೆ ಕೊಡೋ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಶಾರುಖ್ ಖಾನ್ ಬದಲು ರಜನಿಕಾಂತ್ ಅವರನ್ನ ರಾಯಭಾರಿಯನ್ನಾಗಿ, ಅಂದ್ರೆ ಟೂರಿಸಂ ರಾಯಭಾರಿಯನ್ನಾಗಿ ನೇಮಕ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಗಾಸಿಪ್ ಹೊರಟಿತ್ತು. ಆದ್ರೆ ಈಗ ಅದೆಲ್ಲ ಸುಳ್ಳು, ಅದು ಕೇವಲ ಗಾಸಿಪ್ ಅಂತ ರಜನಿಕಾಂತ್ ಅವರೇ ಟ್ವೀಟ್ ಮಾಡೋದ್ರ ಮೂಲಕ ಈ ಒಂದು ಪ್ರಕರಣಕ್ಕೆ ತೆರೆ ಎಳೆದಿದ್ದಾರೆ ಅಂತ ಹೇಳ್ಬಹುದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.